ನೆಕ್ಸ್ಟ್ ಇಸ್ ಕಾಲ್ಡ್ ಎ ಸ್ಕೋರ್ ಬೂಸ್ಟ್ ಅಂತ. ಇದೇನು ಮಾಡುತ್ತೆ ಗೊತ್ತಾ? ಇಮ್ಯಾಜಿನ್ ಯು ಹ್ಯಾವ್ ಅ ಸ್ಟಾಕರ್ ಹೂ ಇಸ್ ಸ್ಟಾಕಿಂಗ್ ಯುವರ್ ಮಾರ್ಕ್ಸ್ ನಾವು. ಏನಂದರೆ ನಮ್ಮದು ಸ್ಕೋರ್ ಬೂಸ್ಟು ನಿಮ್ಮದು ಟೆಸ್ಟ್ ಮಾಡ್ತಿರಲ್ಲ ಟೆಸ್ಟು, ಆ ಟೆಸ್ಟ್ ಮಾರ್ಕ್ಸ್ನ ಸ್ಟಾಕ್ ಮಾಡುತ್ತೆ. ಸೊ ನೀವೇನು ಮಾಡಬೇಕು ಗೊತ್ತಾ? ಈ ಸೂಪರ್ ಪವರ್ಗೆ ಹೋಗಬೇಕು, ಈ ಸ್ಕೋರ್ ಬೂಸ್ಟ್ಗೆ ಹೋದ್ರಿ, ಅಲ್ಲಿ ನೀವು ಹೇ ವೇದ್ ಹೌ ಕ್ಯಾನ್ ಐ ಇಂಪ್ರೂವ್ ಮೈ ಟೆಸ್ಟ್ ಸ್ಕೋರ್ ಅಂತ ಹಾಕಬೇಕು. ಅವಾಗ ಏನು ಮಾಡ್ತಾನೆ ವೇದು, ಬ್ರೋ ನೀನು ನಮ್ಮ ಕಡೆ ತೊಗೊಂಡಿಯಾ, ನೀನು ಇದೊಂದು ಟೆಸ್ಟ್ ಪೇಪರ್ ಇರುತ್ತೆ, ಕ್ಲಿಕ್ ಮಾಡಬೇಕು. ಸೊ ನೀವು ಟೆಸ್ಟ್ ಅಟೆಂಪ್ಟ್ ಮಾಡಿದ್ರಿ ಅಂದ್ಕೊಳ್ಳಿ, ಟೆಸ್ಟ್ ಅಟೆಂಪ್ಟ್ ಮಾಡಾದ್ಮೇಲೆ ಯು ಗೆಟ್ ಅ ಪ್ರಾಪರ್ ಸ್ಟೂಡೆಂಟ್ಸ್, ಯು ಗೆಟ್ ಅ ಪ್ರಾಪರ್, ಮುಂದೆ ಹೋಗ್ತಲ್ಲ ಇದು, ಬಟ್ ನೋಡಿ ಈ ಥರ ಸಿಕ್ಬಿಡುತ್ತೆ. ಸೊ ಟೆಸ್ಟ್ ಅಟೆಂಪ್ಟ್ ಮಾಡಿದ್ರಿ, ಇದು ಮುಂಚೆಯಿಂದ ಇತ್ತು, ಎಷ್ಟು ಅಟೆಂಪ್ಟ್ ಮಾಡಿದ್ರಿ, ಎಷ್ಟು ಕೆಮಿಸ್ಟ್ರಿ ಎಷ್ಟು ಬಂತು, ಬಯೋಲ್ ಎಷ್ಟು ಬಂತು, ಎಲ್ಲ ಗೊತ್ತಾಯಿತು. ಬಟ್ ಇದು ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್. ಈಗ ಇದೇನು ಹೇಳುತ್ತೆ ಗೊತ್ತಾ ನಿಮಗೆ? ಲೆಟ್ಸ್ ಸೇ ನಿಮ್ಮ ಈ ಟೆಸ್ಟ್ನ ಒಂದು 100 ಜನ ಬರೆದಿದ್ದಾರೆ. ಆ 100 ಜನ ಬರೆದಿರಬೇಕಾದ್ರೆ ನಿಮ್ಮ ರ್ಯಾಂಕಿನ 100 ಜನದಲ್ಲಿ, ಲೆಟ್ಸ್ ಸೇ ಈ ಟೆಸ್ಟ್ನ ಒಂದು 1000 ಜನ ಬರೆದಿದ್ದಾರೆ, ಆ 1000 ಜನದಲ್ಲಿ ನಿಮ್ಮ ರ್ಯಾಂಕ್ ಏನು ಹೇಳುತ್ತಿದ್ದು. ಸೊ ಆ ಥರ ಮಾಡುತ್ತೆ ನಮ್ಮದು ಸ್ಕೋರ್ ಬೂಸ್ಟು. ಇಷ್ಟು ಮಾತ್ರ ಅಲ್ಲ ಸ್ಟೂಡೆಂಟ್ಸ್, ಲೆಟ್ಸ್ ಸೇ ಯಾವುದೇ ಎಕ್ಸಾಮು, KCET ಆಗಲಿ, ನೀಟ್ ಆಗಲಿ, ಎವ್ರಿ ಸಿಂಗಲ್ ಎಕ್ಸಾಮ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಎಸ್ ಈಸಿ ಕೇಲ್ ಟಾಪಿಕ್ಸು. ಆ ಈಸಿ ಕೇಲ್ ಟಾಪಿಕ್ಸ್ನ ನೀವು ದೇವರಾಣೆಯನ್ನು ಬಿಟ್ಟು ಬರೋಕ್ಕಾಗಲ್ಲ ನೀವು. ಸೊ ಅಕಸ್ಮಾತ್ ನೀವು ಬಿಟ್ಟು ಬಂದ್ಬಿಟ್ರಿ, ದೆನ್ ವಿಲ್ ಟೆಲ್ ಯು, ನೋಡಿ ಈಸಿ ಕೇಲ್ ಟಾಪಿಕ್ಸ್ ಬಿಟ್ಟು ಬಂದ್ಬಿಟ್ಟಿದ್ದೀರಾ ನೀವು ಅಂತ. ಸೊ ಯು ಕ್ಯಾನ್ ನಾಟ್ ಅಫೋರ್ಡ್ ಟು ಲೀವ್ ಈಸಿ ಕೇಲ್ ಟಾಪಿಕ್ಸ್ ಅಂತ ಹೇಳುತ್ತೆ ನಿಮಗೆ. ಲೆಟ್ಸ್ ಸೇ ಒಂದು ಎಕ್ಸಾಮಲ್ಲಿ ನಿಮಗೆ PYQs ಇತ್ತು, ಅದನ್ನು ಕೂಡ ಬಿಟ್ಟು ಬಂದ್ಬಿಟ್ರಿ ನೀವು. ಅವಾಗ ಹೇಳುತ್ತೆ, ಬ್ರೋ ಈ ಟೆಸ್ಟಲ್ಲಿ PYQ ಇತ್ತು, ನೀನು ಬಿಟ್ಟು ಬಂದ್ಬಿಟ್ಟಿದ್ಯಾ ಅಂತ. ಸೊ ಈ ಥರ ಅನಲೈಸ್ ಮಾಡಿದಾಗ, ಈ ಥರ ಡೀಪ್ ಅನಲೈಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಟೆಸ್ಟ್ ಬರೆಯೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಆ ಟೆಸ್ಟ್ ಬರ್ದಿರ್ತೀರಲ್ಲ ಅದು ಅನಲೈಸ್ ಮಾಡಿದ್ರೆ ನೀವು ಮಾರ್ಕ್ಸ್ ಆಬ್ವಿಯಸ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ಗೋನ್ ಬಿ ಸ್ಟೂಡೆಂಟ್ಸ್ ಪವರ್ ನಂಬರ್ 3 ಸ್ಕೋರ್ ಬೂಸ್ಟರ್. ಸ್ಟೂಡೆಂಟ್ ಸ್ಕೋರ್ ಬೂಸ್ಟರ್ ನೋಡಿ ಹೆಂಗಿದೆ, ಕ್ಲೀನ್ ಆಗಿದೆಯಲ್ಲ ಎಲ್ಲ ನೀವು ಪ್ರೀವಿಯಸ್ ಇಯರು. ಸೊ ಈಗ ನೋಡಿ ಈ ಥರ ಮಾಡ್ಬೋದು, ಎಲ್ಲ ಮಾಡ್ಬೋದು. ಈಸಿಕಲ್ ಟಾಪಿಕ್ಸ್ ಬಂತು, ಇಲ್ಲೂ ಕೂಡ ನೀವು ಪ್ರಾಕ್ಟೀಸ್ ಟೆಸ್ಟ್ ಕೊಡ್ಬೋದು. ಲೆಟ್ಸ್ ಸೇ ನಿಮಗೆ ಒಂದು ಎಲ್ಲೋ ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ, ಅವಾಗ ಏನು ಮಾಡ್ತೀರಾ, ಮತ್ತೆ ಇಲ್ಲಿ ಸ್ಟಾರ್ಟ್ ಓದ್ಬೋದು. ಸೊ ಲೆಟ್ಸ್ ಸೇ ನಿಮ್ಗೆ ಒಂದು ಕಡೆ ಮಾರ್ಕ್ಸ್ ಬರಲಿಲ್ಲ ಅಂದರೆ ಆ ಟಾಪಿಕ್ನ ನೀವು ಮತ್ತೆ ಕಲಿಬೋದು ನೀವೀಗ, ಓಕೆನಾ? ಸೊ ಬನ್ನಿ ಸ್ಟೂಡೆಂಟ್ಸ್, ಇದ್ರದ್ದು ಒಂದು ಡೆಮೋ ನೋಡುವ ಸ್ಟೂಡೆಂಟ್ಸ್. ಓಕೆ, ಸೊ ಈಗ ಬೇಗ ಹೋಗ್ತೀನಿ, ನಾನು ಡೆಮೋ ತೋರಿಸ್ತೀನಿ, ಅದಾದಮೇಲೆ ನೋಡಿ ನಿಮ್ಮ ಮಾರ್ಕ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಬನ್ನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಟೈಮ್ ನೀವು ಅಳಕೋಬೇಡಿ, ನಂಗೆ ಮಾರ್ಕ್ಸ್ ಬರ್ತಿಲ್ಲ ಅಂತ. ನಿಮ್ಗೆ ಲೆಟ್ಸ್ ಸೇ ನಿಮಗೆ ಮಾರ್ಕ್ಸ್ ಬರ್ತಿಲ್ಲ ಅಂದರೆ ಕಲ್ತ್ಕೋಬೇಕು, ಯಾಕೆ ಬರ್ತಿಲ್ಲ ನಿಮಗೆ ಮಾರ್ಕ್ಸ್ ಅಂತ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಮ್ಮದು ವೇದಾಂತು ಅಪ್ಲಿಕೇಶನ್ ಬರಬೇಕು. ಇಲ್ಲಿ ಆ್ಯಪಲ್ಲಿ ನೀವು ಇಲ್ಲಿ ಮೈ ಕೋರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೋದ ತಕ್ಷಣ ನೀವು ಲೆಟ್ಸ್ ನೀವು ಟೆಸ್ಟ್ ಕೊಟ್ಟಿದ್ದೀರಿ, ನೀವು ರೀಸೆಂಟ್ ಆಗಿ ಒಂದು ಟೆಸ್ಟ್ ಮಾಡಿದ್ರಿ, ಟೆಸ್ಟ್ ಇನ್ಫಾರ್ಮೇಷನ್ ಎಲ್ಲ ನಿಮ್ಮ ಹತ್ರ ಇದೆ ಈಗ, ಓಕೆನಾ? ಸೊ ಈಗ ಟೆಸ್ಟ್ ಇಲ್ಲಿ ನೀವು ಅಟೆಂಪ್ಟೆಡ್, ಲೆಟ್ಸ್ ನೀವು ಅಟೆಂಪ್ಟ್ ಮಾಡಿದ್ದೀರಾ ಆಗಲೇ ನೀವು, ಸರಿನಾ? ಆಮೇಲೆ ಇಲ್ಲಿ ಹೋಗಿದ ತಕ್ಷಣ ಇಲ್ಲಿ ವ್ಯೂ ರಿಪೋರ್ಟ್ ಅಂತ ಕೊಡಿ. ಈಗ ಒಂದು ಅಪ್ರಾಕ್ಸಿಮೇಟ್ 10 ಸೆಕೆಂಡ್ ತೊಗೊಳುತ್ತೆ ಸ್ಟೂಡೆಂಟ್ಸ್. ನೀವು ಎಕ್ಸಾಮ್ ಬರೀಬೇಕಾದ್ರೆ ಇಲ್ ಟೇಕ್ 3 hours or 2 hours. 10 ಸೆಕೆಂಡ್ ವೇಟ್ ಮಾಡಿ. 10 ಸೆಕೆಂಡ್ ವೇಟ್ ಮಾಡಾದ್ಮೇಲೆ ನಿಮ್ಗೆ ಪ್ರಾಪರ್ ಆಗಿ ಎಲ್ಲ ರಿಪೋರ್ಟ್ ಕಾರ್ಡ್ ಬಂದ್ಬಿಡುತ್ತೆ ನಿಮ್ಗೆ. ದಿಸ್ ವಾಸ್ ಆಲ್ರೆಡಿ ಬಿಫೋರ್. ಏನು ನಿಮ್ದು ರ್ಯಾಂಕ್ ಎಷ್ಟು, ಯಾವ ಬ್ಯಾಚ್ ನಿಮ್ದು, ಎಷ್ಟು ಕ್ವಶನ್ಸ್ ನೀವು ಮಾಡಿದ್ರಿ ಮುಂಚೆ ಇತ್ತು. ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ರೈಟ್ ನೌ ಇಸ್ ಇದು ಸ್ಟೂಡೆಂಟ್ಸ್, ಇದು ಏನಿದು, ಯು ಸ್ಕೋರ್ 110 out of 120 ಅಹೆಡ್ ಆಫ್ 66% ಸ್ಟೂಡೆಂಟ್ಸು. ನಿಮ್ದು ರೇಸ್ ಇದೆಯಲ್ಲ, ಇದು ನೀವು ಎಲ್ಲಿದ್ದೀರಾ ಅಂತ ಗೊತ್ತಾಗುತ್ತೆ ಇಲ್ಲಿ. ಸೊ ಅಮೇಸಿಂಗ್ ಫೀಚರ್ ಸ್ಟೂಡೆಂಟ್ಸ್, ಅಮೇಸಿಂಗ್ ಫೀಚರು. ನೀವು ನಿಮ್ಮ ಸ್ಟೂಡೆಂಟ್ಸ್ ಕಂಪೇರ್ ಮಾಡಿದ್ರೆ ಎಲ್ಲಿಂದ್ರೆ ಗೊತ್ತಾಗುತ್ತೆ. ಲೆಟ್ಸ್ ಸೇ ವಿ ಗೋ ಡೌನ್ ಈಸಿ ಕೇಲ್ ಟಾಪಿಕ್ಸು. ಈ ಟೆಸ್ಟ್ ಅಲ್ಲಿ ಇಷ್ಟು ಈಸಿ ಕೇಲ್ ಟಾಪಿಕ್ಸ್ ಇತ್ತು, ಅದ್ರಲ್ಲಿ ನೀವೆಷ್ಟು ಕರೆಕ್ಟ್ ಮಾಡಿದ್ರೆ ನೀವು ಗೊತ್ತಾಗುತ್ತೆ ಇಲ್ಲಿ ಸ್ಟೂಡೆಂಟ್ಸ್. ನಿಜ ಹೇಳ್ತೀನಿ, ಇದನ್ನ ಮಾತ್ರ ಮಿಸ್ ಮಾಡಂಗಿಲ್ಲ ನೀವು ಇಲ್ಲಿ, ಓಕೆನಾ? ಹಂಗೆ ಕೆಳಗಡೆ ಹೋಗಿ ಸ್ಟೂಡೆಂಟ್ಸ್, ಈಸಿ ಅಟೆಂಪ್ಟೆಡ್ ಕ್ವೆಶನ್ಸು, ಪ್ರೀವಿಯಸ್ ಇಯರ್ ಕ್ವೆಶನ್. ಈ ಟೆಸ್ಟ್ ಪೇಪರ್ ಅಲ್ಲಿ ಎಷ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ ಇತ್ತಲ್ಲ, ಅದರಲ್ಲಿ ಎಷ್ಟು ಸಾಲ್ವ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ ಇಲ್ಲಿ. ಸೊ ಕಂಪ್ಲೀಟ್ ಆಗಿ ನಿಮ್ದು ಟೆಸ್ಟ್ ನ ಅನಲೈಸ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ಬಿಡುತ್ತೆ, ನೋಡ್ ಬ್ರೋ ಇದು ನೀವು ಕರೆಕ್ಟ್ ಆಗಿ ಮಾಡಿದೀರಾ, ನೆಕ್ಸ್ಟ್ ಟೆಸ್ಟ್ ಇದನ್ನ ಚೆನ್ನಾಗಿ ಮಾಡಬೇಕು ಅಂತ. ಅದೇ ಇನ್ನ ಕೆಳಗಡೆ ಹೋದ್ರೆ ನಿಮ್ಗೆ ಇಲ್ಲಿ ಕೆಮಿಸ್ಟ್ರಿ ರಿಪೋರ್ಟ್ ಬರುತ್ತೆ, ಏನೋ ಕರೆಕ್ಟ್ ಮಾಡಿದ್ರಿ, ಎಷ್ಟು ಇನ್ಕರೆಕ್ಟ್ ಮಾಡಿದ್ರಿ, ಅಟೆಂಪ್ಟ್ ಅಕ್ಯುರಸಿ ಎಲ್ಲ ಇನ್ಫಾರ್ಮೇಶನ್. ಸೊ ದಿಸ್ ಇಸ್ ವೆರಿ ವೆರಿ ಕ್ರೂಷಿಯಲ್ ಸ್ಟೂಡೆಂಟ್ಸ್. ಬರೀ ಟೆಸ್ಟ್ ಬರೆಯೋದಲ್ಲ, ಆ ಟೆಸ್ಟ್ ನ ಅನಲೈಸ್ ಮಾಡಬೇಕು. ಆ ಅನಲೈಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೀವೆಲ್ಲಿ ಕರೆಕ್ಟ್ ಹೋಗ್ತಾ ಇರಲ್ಲ ಅಂತ, ಓಕೆ?